ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗನ್ನು ಮುಗಿಸ್ಕೊಬಂದು ನಂತರ ಟೂಲ್ ಕಿಟ್ಗೆ ಬುಕ್ ಮಾಡಿದಾಗ ನಿಮ್ಮ ಮೊಬೈಲಲ್ಲಿ ಭೀಮ್ ಆ್ಯಪ್ ಮುಖಾಂತರ QR ಕೋಡನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಾ. ಕಾರಣಾಂತರದಿಂದ ಅದು ನಿಮ್ಮ ಮೊಬೈಲಲ್ಲಿ QR ಕೋಡ್ ತೋರಿಸದೇ ಇದ್ದರೆ ಅಥವಾ QR ಕೋಡ್ ಏನಾದರೂ ಎಕ್ಸ್ಪೈರಿ ಡೇಟ್ ಏನಾದರೂ ಇದ್ದರೆ, ಅಂದರೆ ತುಂಬ ಜನರದ್ದು ಫೆಬ್ರವರಿ ಡೇಟ್ಗೆ ಅವರು ಬುಕ್ ಮಾಡಿರ್ತಕ್ಕಂಥ QR ಕೋಡ್ ಡೇಟ್ ಎಕ್ಸ್ಪೈರ್ ಆಗ್ತಾ ಇದೆ. ಸೊ ಆ ಡೇಟ್ ಒಳಗಡೆ ನಮಗೇನಾದ್ರೂ ಟೂಲ್ ಕಿಟ್ ಬಂದಿಲ್ಲ ಅಂತ ಅಂದರೆ ಏನಾಗುತ್ತೆ, ಟೂಲ್ ಕಿಟ್ ಬರುತ್ತೋ ಇಲ್ವೋ ಅನ್ನೋ ಒಂದು ಡೌಟಲ್ಲಿ ಇರ್ತಕ್ಕಂಥವ್ರಿಗೆ, ಅದೇ ರೀತಿಯಾಗಿ ನೀವು QR ಕೋಡ್ ಏನಾದರೂ ಕಳ್ಕೊಂಡಿದ್ರೆ ಅಥವಾ ನಿಮ್ಮ ಮೊಬೈಲಲ್ಲಿ QR ಕೋಡ್ ತೋರಿಸದೇ ಇದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಯಾರೆಲ್ಲ ಅಪ್ಲಿಕೇಶನ್ ಅನ್ನು ಆಗ್ಬೋದು, ಲೋನ್ ಅಮೌಂಟ್ ಬಂದಿಲ್ಲ ಅಂತ ಅಂದರೆ ಏನು ಮಾಡಬೇಕು, ಟ್ರೈನಿಂಗ್ ಮುಗಿಸ್ಕೊಬಂದು ಟ್ರೈನಿಂಗ್ ಅಮೌಂಟ್ ನಮಗೆ ಬಂದಿಲ್ಲ ಅಂತ ಅಂದರೆ ಏನು ಮಾಡಬೇಕು, ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಹಲವಾರು ವಿಡಿಯೋಸ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ. ಸೊ ನಿಮ್ಗೇನೇ ಡೌಟ್ ಬಂದರೂ ಸಹ ಆ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ಅದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಆ ಮಾಹಿತಿ ನಿಮಗೆ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕ್ಬಿಟ್ಟು ಟ್ರೈನಿಂಗ್ ಅನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ ನಂತರ ಟೂಲ್ ಕಿಟ್ಗೆ ಬುಕ್ ಮಾಡ್ತೀರಾ. ಟೂಲ್ ಕಿಟ್ಗೆ ಬುಕ್ ಮಾಡಿದಾಗ ನಿಮ್ಗೊಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಡಿಲೀಟ್ ಆಗಿದ್ರೂ ಸಹ QR ಕೋಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ನಿಮಗೆ ವಿಡಿಯೋ ಮುಖಾಂತರ ತೋರಿಸಿದ್ದೀನಿ. ಸೊ QR ಕೋಡನ್ನು ಡೌನ್ಲೋಡ್ ಮಾಡಿ ಇಟ್ಕೊತೀರಾ. ಸೊ ಫೆಬ್ರವರಿ ತಿಂಗಳಲ್ಲಿ ಈ ಒಂದು QR ಕೋಡ್ ಎಕ್ಸ್ಪೈರ್ ಆಗುತ್ತೆ. ಅಷ್ಟರೊಳಗಾಗಿ ಟೂಲ್ ಕಿಟ್ಟನ್ನು ಪಡ್ಕೋಬೇಕು ಅಂತ ನಿಮಗೆ ಮೆಸೇಜ್ ಸಹ ಬಂದಿರುತ್ತೆ. ಒಂದು ವೇಳೆ ಆ ಡೇಟ್ ಒಳಗಡೆ ನಿಮಗೆ ಟೂಲ್ ಕಿಟ್ ಬಂದಿಲ್ಲ ಅಂತ ಅಂದರೆ ಏನಾಗುತ್ತಪ್ಪ ಅಂತ ಅಂದರೆ ಆಟೋಮೆಟಿಕ್ ಆಗಿ ಆ ಒಂದು QR ಕೋಡ್ ರಿನ್ಯೂವಲ್ ಆಗುತ್ತೆ. ಸೊ ತುಂಬ ಜನರಿಗೆ ಮೆಸೇಜ್ ಸಹ ಬಂದಿರುತ್ತೆ, ನಾವು ರಿವಾರ್ಡ್ ಹಿಂಪಡಿತಾ ಇದ್ದೀವಿ, ಟೂಲ್ ಕಿಟ್ಟನ್ನು ಹಿಂಪಡಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಯಾಕೆ ಆ ರೀತಿ ಮೆಸೇಜ್ ಬರುತ್ತಪ್ಪ ಅಂತ ಅಂದರೆ 6 ತಿಂಗಳೊಳಗಾಗಿ ಟೂಲ್ ಕಿಟ್ ಪೋಸ್ಟ್ ಮುಖಾಂತರ ಬಂದಿಲ್ಲ ಅಂತಂದರೆ ಅವರು ಆ ಒಂದು QR ಕೋಡನ್ನು ನಾವು ಏನು ಬುಕ್ ಮಾಡಿರ್ತೀರಿ ಅದನ್ನು ಹಿಂಪಡಿತಾರೆ. ಮತ್ತೆ ನಾವು ಭೀಮ್ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡಿದಾಗ QR ಕೋಡ್ ಡೌನ್ಲೋಡ್ ಆಗುತ್ತೆ. ಅದೇ ರೀತಿಯಾಗಿ ಏನು ಎಕ್ಸ್ಪೈರಿ ಡೇಟ್ ಇರುತ್ತೆ ಆ ಡೇಟ್ ಆದ ನಂತರ ನೀವು ನಿಮ್ಮ ಮೊಬೈಲಲ್ಲಿ ಮತ್ತೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಯಾವ ರೀತಿ QR ಕೋಡನ್ನು ಬುಕ್ ಮಾಡ್ಕೋಬೇಕು, ಯಾವ ರೀತಿ QR ಕೋಡನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ. ಆ ರೀತಿಯಾಗಿ ನೀವು ಭೀಮ್ ಆ್ಯಪನ್ನು ಆ ಡೇಟ್ ಎಕ್ಸ್ಪೈರಿ ಆದಮೇಲೆ ನಿಮ್ಮ ಮೊಬೈಲಲ್ಲಿ ಭೀಮ್ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡಿ, ಮತ್ತೆ 6 ತಿಂಗಳು ಎಕ್ಸ್ಟೆಂಡ್ ಆಗುತ್ತೆ. ಸೊ ಏನು ಈಗ ನಿಮಗೆ ಭೀಮ್ ಆ್ಯಪ್ ಮುಖಾಂತರ QR ಕೋಡ್ ಡೌನ್ಲೋಡ್ ಆಗ್ತಾ ಇರೋದಿಲ್ವೋ ಅಂಥವರು ಒಂದು 10 ಡೇಸ್ ಅಥವಾ 15 ಡೇಸ್ ಬಿಟ್ಟು ಮತ್ತೆ ನಿಮ್ಮ ಮೊಬೈಲಲ್ಲಿ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಆಗ ಡೌನ್ಲೋಡ್ ಆಗುತ್ತೆ. ಅಥವಾ ಆ ಡೇಟ್ ಎಕ್ಸ್ಪೈರಿ ಆದಮೇಲೆ ಮತ್ತೆ ನೀವು ಹೊಸದಾಗಿ ಭೀಮ್ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿಕೊಂಡು ಮತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ, QR ಕೋಡ್ ಡೌನ್ಲೋಡ್ ಆಗುತ್ತೆ. ಮತ್ತೆ 6 ಮಂತ್ ಎಕ್ಸ್ಟೆಂಡ್ ಆಗುತ್ತೆ. ಏನು ಫೆಬ್ರವರಿಗೆ ಬರಬೇಕು ಅಂತ ಎಕ್ಸ್ಪೈರಿ ಡೇಟ್ ಇರುತ್ತೋ ಆ ಡೇಟಿಂದ ಹಿಡಿದು ಮತ್ತೆ ನೆಕ್ಸ್ಟ್ ನಿಮಗೆ 6 ತಿಂಗಳು ನಿಮಗೆ ಎಕ್ಸ್ಟೆಂಡ್ ಆಗುತ್ತೆ. ಸೊ ನೀವೇನು ಗಾಬರಿ ಬೀಳೋ ಅವಶ್ಯಕತೆ ಇಲ್ಲ. ನನ್ನ ಮೊಬೈಲಲ್ಲಿ QR ಕೋಡ್ ಡೌನ್ಲೋಡ್ ಆಗ್ತಾ ಇಲ್ಲ, ಫೆಬ್ರವರಿ ಒಳಗಡೆ ನಮಗೆ ಟೂಲ್ ಕಿಟ್ ಬಂದಿಲ್ಲ ಅಂತ ಅಂದರೆ ಮತ್ತೆ ಬರೋದಿಲ್ವಾ ಅಂತ ಹೇಳ್ಬಿಟ್ಟು ಏನು ಗಾಬರಿ ಬೀಳೋಕ್ಕೆ ಹೋಗಬೇಡಿ. ಅದು ಆಟೋಮೆಟಿಕ್ಕಾಗಿ ಆ ಮಂತ್ ಆದಮೇಲೆ ಅದು ಎಕ್ಸ್ಟೆಂಡ್ ಆಗುತ್ತೆ. ಆ ಡೇಟ್ ಕ್ಲೋಸ್ ಆದಮೇಲೆ ಮತ್ತೆ ನೀವು ಭೀಮ್ ಆ್ಯಪ್ ಮುಖಾಂತರ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ.